ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೂವಿ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುನಿಲ್. ಇವತ್ತು 2025ರಲ್ಲಿ ರಿಲೀಸ್ ಆದಂತಹ ಧುರಂಧರ್ ಮೂವಿ ನೋಡಿದಂತಹ ಪಾಕಿಸ್ತಾನದವರು ಕೂಡ ಈ ಒಂದು ಮೂವಿನ ಮೋದಿ ಅವರೇ ಬರೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಷ್ಟಕ್ಕೂ ಏನಿದೆ ಈ ಮೂವಿಯಲ್ಲಿ, ಬನ್ನಿ ಅದರ ಬಗ್ಗೆ ನಿಮಗೆ ಇಳಿಯಾಗಿ ತಿಳಿಸ್ಕೊಡ್ತೀನಿ. ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಒಂದು ಥ್ರಿಲ್ಲರ್ ಮೂವಿನ ನೀವು ಇನ್ನೂವರೆಗೂ ನೋಡಿಲ್ಲ ಅಂದರೆ ಖಂಡಿತ ನೋಡಿ ಅಂತ ಹೇಳ್ತಾ ಈ ಒಂದು ಮೂವಿನ ರಿವ್ಯೂ ಮಾಡೋಣ ಬನ್ನಿ. ನೈಜ ಘಟನೆಗಳ ಆಧಾರದ ಮೇಲೆ ಆದಿತ್ಯ ಅವರು ನಿರ್ದೇಶನ ಮಾಡಿರುವಂತಹ ಈ ಮೂವಿನ ನೀವೇನಾದ್ರು ಮಿಸ್ ಮಾಡಿದ್ರೆ ತಪ್ಪದೆ ನೋಡಿ. ಯಾಕೆ, ಏನಿದು ಸ್ಟೋರಿ ಎಲ್ಲ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಖ್ಯ ಪಾತ್ರದಲ್ಲಿ ರಣವೀರ್ ಸಿಂಗ್ ಅವರು ಹಮ್ಜಾ ಅಲಿ ಮಜಾರಿ ಅನ್ನೋ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಸಾರಾ ಅರ್ಜುನ್ ಅವರು ಯಾಲಿನಾ ಜಮಾಲಿ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ, ರೆಹಮಾನ್ ಡಕಾಯತ್ ಪಾತ್ರದಲ್ಲಿ ಅಕ್ಷಯ್ ಖನ್ನಾ ಅವರ ಪಾತ್ರ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅದರ ಜೊತೆಗೆ SP ಆಗಿ ಸಂಜಯ್ ದತ್ ಅವರು ಕಾಣಿಸಿಕೊಂಡಿದ್ದಾರೆ. ಎಲ್ಲರೂ ತೆರೆಯ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಕಥೆಯ ಪ್ರಾರಂಭದಲ್ಲಿ ಪಾಕಿಸ್ತಾನದ ಹಲವು ವ್ಯಕ್ತಿಗಳು ಭಾರತದ ಒಂದು ವಿಮಾನವನ್ನ ಹೈಜಾಕ್ ಮಾಡಿರೋದ್ರಿಂದ ಪ್ರಾರಂಭ ಆಗುತ್ತೆ. ಮುಂದೆ ಭಾರತದಲ್ಲಿರುವಂತಹ ಈ ರಣವೀರ್ ಸಿಂಗ್ ಅವರು ಯಾವ ರೀತಿ ಪಾಕಿಸ್ತಾನಕ್ಕೆ ಹೋಗ್ತಾರೆ, ಅಲ್ಲಿ ಯಾವ ರೀತಿ ಅವರು ಹಮ್ಜಾ ಅಲಿ ಮಜಾರಿ ಆಗಿ ಬದಲಾವಣೆ ಆಗ್ತಾರೆ, ಮತ್ತೆ ಅಲ್ಲಿ ಹೋಗಿ ಅವರು ಹೇಗೆ ಗೂಢಾಚಾರ ಕೆಲಸವನ್ನ ಮಾಡ್ತಾರೆ ಅನ್ನೋದು ಈ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. 3 ಗಂಟೆ 30 ನಿಮಿಷದ ಆಸುಪಾಸು ಇರುವಂತಹ ಈ ಒಂದು ಸಿನಿಮಾ ಭಾರತದ ಮೇಲೆ ನಡೆಯುವಂತಹ ಭಯೋತ್ಪಾದನೆಗಳನ್ನ, ಭಾರತದ ಮೇಲೆ ಆಗುವಂತಹ ದಾಳಿಗಳನ್ನ ಹೇಳುವಲ್ಲಿ ತುಂಬಾ ಚೆನ್ನಾಗಿ ಕಾರ್ಯವನ್ನ ನಿರ್ವಹಿಸಿದೆ. ಮತ್ತೆ ಈ ಎಲ್ಲಾ ಕಾರ್ಯಾಚರಣೆಗಳು ಎಲ್ಲಿ ನಡೀತಾ ಇದೆ ಅಂದ್ರೆ ಕರಾಚಿಯ ಲಿತಾರಿ ಅನ್ನೋ ಪ್ರದೇಶದಲ್ಲಿ ಗುಪ್ತವಾಗಿ ನಡೀತಾ ಇದೆ. ಇನ್ನು ಈ ಸಿನಿಮಾ ರಿಲೀಸ್ ಆಗಿದ್ದು ಪಾಕಿಸ್ತಾನದ ನಿಜವಾದ ಬಣ್ಣ ಎಲ್ರಿಗೆ ತಿಳಿಯುವಂತೆ ಆಗಿದೆ. ಹೇಗೆ ಪಾಕಿಸ್ತಾನದವರು ಭಾರತದ ಮುಂಬೈ ದಾಳಿಯನ್ನ ಮಾಡಿದ್ದಾರೆ, ಹೇಗೆ ಉರಿ ಅನ್ನೋ ದಾಳಿಯನ್ನ ಮಾಡಿದ್ರು, ಇದೆಲ್ಲ ದಾಳಿಗಳಿಗೆ ಗ್ರೆನೇಡ್ಗಳು, ಗನ್ಗಳು ಯಾವ ರೀತಿ ಸಪ್ಲೈ ಆದವು, ಇದನ್ನೆಲ್ಲ ಈ ಒಂದು ಮೂವಿಯಲ್ಲಿ ನಿಖರವಾಗಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಟ್ರೇಲರ್ ಅಷ್ಟೇ ಅಲ್ಲದೆ ಅತ್ಯುತ್ತಮವಾದಂತಹ 3 ಗಂಟೆ 40 ನಿಮಿಷ ಇರುವಂತಹ ಈ ಮೂವಿಯ ಹಾಡ್ಗಳಾಗಿರ್ಬೋದು, BGM ಗಳಾಗಿರ್ಬೋದು ಎದ್ದು ಕುಣಿಯುವಂತೆ ಮಾಡೋದು ನಿಜ. ಗುರು, ಇನ್ನು ಎಲ್ಲಾ ಕಡೆ ಹೈಪ್ ಆಗ್ತಿರುವಂತಹ ಅಕ್ಷಯ್ ಖನ್ನಾ ಅವರ ಎಂಟ್ರಿ, ಆ ಹಾಡು ತುಂಬಾ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಸಿನಿಮಾದ ಪಾಸಿಟಿವ್ ಬಗ್ಗೆ ಮಾತಾಡೋದಾದ್ರೆ, ರಣವೀರ್ ಸಿಂಗ್ ಅವರು ಭಾರತದ ಸ್ಪೈ ಆಗಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ತುಂಬಾ ರಗಡ್ ಆಗಿ ಭಾವನಾತ್ಮಕ ಪಾತ್ರದಲ್ಲಿ ತಮ್ಮ ಒಂದು ಬಲಾಢ್ಯ ದೇಹದಿಂದ ಮಿಂಚಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಮಾಸ್ ಲುಕ್ ನಲ್ಲಿ ಕಾಣಿಸಿಕೊಂಡಿರುವಂತಹ ಅಕ್ಷಯ್ ಖನ್ನಾ ಅವರ ವಿಲನ್ ಪಾತ್ರ, ಅವರ ಧ್ವನಿ, ಅವರ ಸ್ಕ್ರೀನ್ ಪ್ರೆಸೆಂಟೇಷನ್, ಫೈಟಿಂಗ್ ಸೀನ್ಗಳು ಇವೆಲ್ಲ ತುಂಬಾ ಹೈಪ್ ನ ಕ್ರಿಯೇಟ್ ಮಾಡುತ್ತೆ. ಇನ್ನು ನಿಮ್ಗೇನಾದ್ರೂ ಥ್ರಿಲ್ಲರ್ ತುಂಬಾ ಇಷ್ಟ ಆಗಿತ್ತಂದ್ರೆ, ಫೈಟಿಂಗ್ ಸೀನ್ಗಳು ತುಂಬಾ ಇಷ್ಟ ಆಗಿತ್ತಂದ್ರೆ ಈ ಮೂವಿನ ತಪ್ಪದೆ ನೋಡಿ. ಯಾಕಂದ್ರೆ ಈ ಮೂವಿಯಲ್ಲಿ ರಿಯಲಿಸ್ಟಿಕ್ ಹ್ಯಾಂಡ್ ಟು ಹ್ಯಾಂಡ್ ಫೈಟಿಂಗ್ ಸೀನ್ಗಳಿದೆ. ಯಾಕಂದ್ರೆ ಇಲ್ಲಿ ಜೀವನದ ತ್ಯಾಗ, ಏಕಾಂಗಿಯ ಬದುಕು, ಮಾನಸಿಕ ಒತ್ತಡ ಇವನ್ನೆಲ್ಲ ಅತ್ಯುತ್ತಮವಾಗಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಹೀರೋಗೆ ತಕ್ಕಂತ BGM ಆಗಿರ್ಬೋದು, ವಿಲನ್ಗೆ ತಕ್ಕಂತ BGM ಆಗಿರ್ಬೋದು, ಇವೆಲ್ಲ ಅವರವರಿಗೆ ತುಂಬಾ ಚೆನ್ನಾಗಿಯೇ ಸೆಟ್ ಆಗಿದೆ ಅಂತಾನೆ ಹೇಳ್ಬೋದು. ಪ್ರೇಕ್ಷಕನಾಗಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ, ನಿಮ್ಗೇನಾದ್ರೂ ಪಾಸಿಟಿವ್ ರಿವ್ಯೂ ಕೊಡೋದಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಸಿನಿಮಾದ ನೆಗೆಟಿವ್ ಪಾಯಿಂಟ್ಸ್ ಅಂತ ನೋಡಿದ್ರೆ, ಈ ಒಂದು ಸಿನಿಮಾ 3 ಗಂಟೆ 40 ನಿಮಿಷ ಇರೋ ಕಾರಣ ಸಾಮಾನ್ಯ ಜನರಿಗೆ ಕೂರೋದು ಕಷ್ಟ ಆಗ್ಬೋದು ಅಂತ ಅನಿಸ್ತು. ಇನ್ನು ಈ ಸಿನಿಮಾ ಫಸ್ಟ್ ಹಾಫ್ ನಲ್ಲಿ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ ಅಂತ ಅನಿಸ್ತು. ನಿಮ್ಮ ಅನಿಸಿಕೆ ಏನಂತ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ಈ ಮೂವಿ ಬಗ್ಗೆ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ, ಇದು ಕೇವಲ ಸಾಮಾನ್ಯ ಥ್ರಿಲ್ಲರ್ ಮೂವಿ ಅಷ್ಟೇ ಅಲ್ಲ, ಇದು ಪಾಕಿಸ್ತಾನದವರು ಯಾವ ರೀತಿ ಭಾರತದ ಮೇಲೆ ಸಂಚಲನ ಮಾಡ್ತಾರೆ ಅನ್ನೋದನ್ನ ಎತ್ತಿ ತೋರಿಸುವಂತಹ ಮೂವಿ ಆಗಿದೆ. ಈ ಒಂದು ಸಿನಿಮಾ ನೈಜ ಘಟನೆಗಳಿಂದ ಪ್ರೇರಿತವಾಗಿದೆ. ರಣವೀರ್ ಸಿಂಗ್ ಅವರ ಪಾತ್ರ, ಅಕ್ಷಯ್ ಖನ್ನಾ ಅವರ ಪಾತ್ರ, ಸಂಜಯ್ ದತ್ ಅವರ ಪಾತ್ರ ಇವೆಲ್ಲವೂ ತುಂಬಾ ಜನರಿಗೆ ಇಷ್ಟ ಆಗುತ್ತೆ. ಇನ್ನು ಪ್ರೇಕ್ಷಕನಾಗಿ ಈ ಸಿನಿಮಾಗೆ ನಾನು ರೇಟಿಂಗ್ ಕೊಡೋದಾದ್ರೆ 4/5 ಅನ್ನ ಕೊಡ್ತೀನಿ. ನೀವು ಈ ಮೂವಿನ ಆಲ್ರೆಡಿ ನೋಡಿದ್ರೆ, ಏನಾದ್ರೂ ಪಾಯಿಂಟ್ ಮಿಸ್ ಆಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.